Hi everybody, next we'll start with the 13th problem. The details regarding the composition and the weekly wages rate of labor force engaged on a job schedule to be completed in 30 weeks are as follows. So standard cost to 30 weeks ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಡೀಟೇಲ್ಸ್ ಏನು, ಕ್ಯಾಟಗರಿ ಸ್ಕಿಲ್ಡು, ಸೆಮಿ ಸ್ಕಿಲ್ಡು, ಅನ್ಸ್ಕಿಲ್ಡ್ ಲೇಬರ್ಸ್ ಅಂತ ಡಿವೈಡ್ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಕಾಸ್ಟಲ್ಲಿ ನಂಬರ್ ಆಫ್ ಲೇಬರ್ಸ್ ಸ್ಕಿಲ್ಡು 75, ಸೆಮಿ ಸ್ಕಿಲ್ಡು 45 ಆ್ಯಂಡ್ ಅನ್ಸ್ಕಿಲ್ಡು 60. ವೀಕ್ಲಿ ವೇಜ್ ರೇಟ್ ಪರ್ ಲೇಬರರ್ 60, 40, 30. Actual number of laborers 70, 30, 80. Weekly wages rate per laborer 20. The work is actually completed in 32 weeks. Calculate various labor variances. ಸೊ ನೀವು ಕ್ವೆಶನಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ, 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದಾರೆ ಲೇಬರರ್ಸ್ನ. ಸೊ ಸ್ಟ್ಯಾಂಡರ್ಡ್ ಇವ್ರು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದರು, 30 ವೀಕ್ಸಲ್ಲಿ ವರ್ಕ್ ಕಂಪ್ಲೀಟ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದರು. ಆದರೆ ಆ್ಯಕ್ಚುಲ್ ಆಗಿ ತೊಗೊಂಡಿರೋದು 32 ವೀಕ್ಸು. ಸೊ ನಂಬರ್ ಆಫ್ ವರ್ಕರ್ಸ್ ಸ್ಟ್ಯಾಂಡರ್ಡ್ ಕಾಸ್ಟಲ್ಲಿ ವೀಕ್ಸ್ ಎಷ್ಟು, ರೇಟು ಮತ್ತು ಅಮೌಂಟು. ಸೊ ವೀಕ್ಸ್ನ ಫೈಂಡ್ ಔಟ್ ಮಾಡುವಾಗ ಏನು ಮಾಡ್ತೀರಾ, ವೀಕ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಫಸ್ಟು ನಂಬರ್ ಆಫ್ ವರ್ಕರ್ಸು ದಟ್ ಈಸ್ 75, 45, 60 ಇಂಟು ನಂಬರ್ ಆಫ್ ವೀಕ್ಸು. ಸ್ಟ್ಯಾಂಡರ್ಡ್ಗೆ ಎಷ್ಟು ವೀಕ್ಸ್ ಅಂತ ಮೆನ್ಷನ್ ಮಾಡಿದರು, 30, ಆ್ಯಕ್ಚುಯಲ್ಗೆ 32. ಸೊ 75, 45, 60 ಇಂಟು 30, 30, 30. ಸೊ ಅಲ್ಲಿಗೆ ನಿಮಗೆ ಟೋಟಲು 5400 ಸ್ಟ್ಯಾಂಡರ್ಡ್ ಸಿಕ್ತು. ಆ್ಯಕ್ಚುಯಲ್ಲು 32 ವೀಕ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಲೇಬರರ್ಸು ಸ್ಕಿಲ್ಡು 70 ಇಂಟು ವೀಕ್ಸು 32 ದಟ್ ಈಸ್ 2240. ಸೆಮಿ ಸ್ಕಿಲ್ಡ್ 30 ಇಂಟು 32, 80 ಇಂಟು 32. ಸೊ ನಿಮಗೆ ಟೋಟಲ್ ವೀಕ್ಸ್ ಎಷ್ಟು, 2240 ವೀಕ್ಸು, 960 ವೀಕ್ಸು, 2560. ಟೋಟಲ್ 5760 ವೀಕ್ಸ್ ಸಿಕ್ತು. ಸೊ ಮಲ್ಟಿಪ್ಲೈ ಮಾಡ್ತೀರಾ, ರೇಟ್ ಜೊತೆಗೆ ಅಮೌಂಟ್ ಸಿಕ್ತು. ಸೊ ನೆಕ್ಸ್ಟು ವೇರಿಯನ್ಸ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡಿ. ಲೇಬರ್ ಕಾಸ್ಟ್ ವೇರಿಯನ್ಸ್ ಕ್ಯಾಲ್ಕುಲೇಷನ್ ಏನು, ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟು. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟು, 2,43,000, 2,56,000 ಮೈನಸ್ ಮಾಡಿದಾಗ ನಿಮಗೆ 13,000 ನೆಗೆಟಿವ್ ವ್ಯಾಲ್ಯೂ ಸಿಕ್ತು. ಇಲ್ಲಿ ಎ ಮತ್ತು ಎಫು ಸುಮ್ಮನೆ ಹಾಕ್ತಿಲ್ಲ, ಎಫ್ ಅಂದರೆ ಪಾಸಿಟಿವು, ಎ ಅಂದರೆ ನೆಗೆಟಿವ್ ಅಂತ ಮೆನ್ಷನ್ ಮಾಡೋದು. ಸೊ 1,30,000 ನೆಗೆಟಿವ್ ವ್ಯಾಲ್ಯೂ ಇದು. ಅದೇ ಎಫ್ ಅಂತ ಇತ್ತು ಅಂದರೆ 125,600 ಪಾಸಿಟಿವ್ ವ್ಯಾಲ್ಯೂ ಅಂತ ಅರ್ಥ. ಸೊ ನೆಕ್ಸ್ಟು ಲೇಬರ್ ರೇಟ್ ವೇರಿಯನ್ಸು. ಸೊ ಲೇಬರ್ ರೇಟ್ ವೇರಿಯನ್ಸ್ ಫಾರ್ಮುಲಾ ಏನು, ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ರೇಟ್ ಇಂಟು ಆ್ಯಕ್ಚುಯಲ್ ಅವರ್ಸ್ ಅಥವಾ ಆ್ಯಕ್ಚುಯಲ್ ಟೈಮು. ಸೊ ಸ್ಟ್ಯಾಂಡರ್ಡ್ ರೇಟ್ 60, 40, 30. ಆ್ಯಕ್ಚುಯಲ್ ರೇಟ್ 70, 50, 20. ಜೊತೆಗೆ ಆ್ಯಕ್ಚುಯಲ್ ಅವರ್ಸ್ ಎಷ್ಟು, 2240, 960, 2560. ಸೊ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸ್ಕಿಲ್ಡ್ಗೆ 22,400 ನೆಗೆಟಿವ್ ವ್ಯಾಲ್ಯೂ, ಸೆಮಿ ಸ್ಕಿಲ್ಡ್ 9,600 ನೆಗೆಟಿವ್ ವ್ಯಾಲ್ಯೂ, ಅನ್ಸ್ಕಿಲ್ಡ್ 25,600 ಪಾಸಿಟಿವ್ ವ್ಯಾಲ್ಯೂ. ಸೊ 22,400 ಮೈನಸ್ ವ್ಯಾಲ್ಯೂ ಪ್ಲಸ್ 9,600 ಮೈನಸ್ ವ್ಯಾಲ್ಯೂ ಪ್ಲಸ್ 2,600 25,600 ಪಾಸಿಟಿವ್ ವ್ಯಾಲ್ಯೂ ಮಾಡಿದಾಗ ನಿಮಗೆ 6,400 ನೆಗೆಟಿವ್ ವ್ಯಾಲ್ಯೂ ಸಿಕ್ತು. ಸೊ ನೆಕ್ಸ್ಟು ಲೇಬರ್ ಎಫಿಷಿಯನ್ಸಿ ವೇರಿಯನ್ಸು. ಸ್ಟ್ಯಾಂಡರ್ಡ್ ಅವರ್ ಮೈನಸ್ ಆ್ಯಕ್ಚುಯಲ್ ಅವರ್ ಇಂಟು ಸ್ಟ್ಯಾಂಡರ್ಡ್ ರೇಟು. ಸ್ಟ್ಯಾಂಡರ್ಡ್ ಅವರ್ ಏನು, 2,250, 1,350, 1,800, 2,240, 960, 2,560. ಸ್ಟ್ಯಾಂಡರ್ಡ್ ರೇಟು 60, 40, 30. ಸೊ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 600 ಫೇವರ್, 15,600 ಪಾಸಿಟಿವ್ ವ್ಯಾಲ್ಯೂ, 22,800 ನೆಗೆಟಿವ್ ವ್ಯಾಲ್ಯೂ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ 6,600 ನೆಗೆಟಿವ್ ವ್ಯಾಲ್ಯೂ ಸಿಕ್ತು ನಿಮಗೆ. ನೆಕ್ಸ್ಟು ಮಿಕ್ಸ್ ವೇರಿಯನ್ಸು. ಸೊ ಲೇಬರ್ ಮಿಕ್ಸ್ ವೇರಿಯನ್ಸ್ ಫಾರ್ಮುಲಾ ಏನು, ರಿವೈಸ್ ಸ್ಟ್ಯಾಂಡರ್ಡ್ ಟೈಮ್ ಅಥವಾ ಸ್ಟ್ಯಾಂಡರ್ಡ್ ಅವರ್ ಮೈನಸ್ ಆ್ಯಕ್ಚುಯಲ್ ಅವರ್ ಇಂಟು ಸ್ಟ್ಯಾಂಡರ್ಡ್ ರೇಟು. ಸೊ ಸೆಮಿ ಸ್ಕಿಲ್ಡ್ಗೆ ಲೇಬರ್ ರಿವೈಸ್ ಸ್ಟ್ಯಾಂಡರ್ಡ್ ಟೈಮ್ ಅಥವಾ ರಿವೈಸ್ ಸ್ಟ್ಯಾಂಡರ್ಡ್ ಅವರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆ ಮೆಟೀರಿಯಲ್ ವೇರಿಯನ್ಸಲ್ಲಿ ಇದ್ದಂಗೆ ಸೇಮ್ ಫಾರ್ಮುಲಾ, ಆದರೆ ಟೈಮ್ ಅಂತ ಮೆನ್ಷನ್ ಮಾಡ್ತೀವಿ, ಅಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ಮೆನ್ಷನ್ ಮಾಡ್ತಿದ್ವಿ. ಇಲ್ಲಿ ಸ್ಟ್ಯಾಂಡರ್ಡ್ ಟೈಮ್ ಆಫ್ ಈಚ್ ಗ್ರೇಡ್ ದಟ್ ಈಸ್ ಸಿಂಗಲ್ ಮೆಟೀರಿಯಲ್ ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಟೈಮ್ ಟೋಟಲ್ ಇಂಟು ಟೋಟಲ್ ಆ್ಯಕ್ಚುಯಲ್ ಟೈಮ್. ಸೊ ಸ್ಕಿಲ್ಡ್ಗೆ
2250 divided by total standard time is 5400. Actual total time is 5760. Substitute ಮಾಡಿದಾಗ 2400 weeks, 1440 weeks, 1920 weeks ಸಿಗ್ತದೆ ನಿಮಗೆ. ಸೊ ಇದನ್ನು ಆರ್ ಎಸ್ ರಿವರ್ಸ್ ಸ್ಟ್ಯಾಂಡರ್ಡ್ ಟೈಮ್ ಜೊತೆಗೆ ಆ್ಯಕ್ಚುಯಲ್ ಟೈಮ್ ಬಂದು ನಿಮಗೆ 2240, 960, 2560 ಅಂತ ಮೆನ್ಷನ್ ಮಾಡಿದ್ದೀರಾ. ಇಂಟು ಸ್ಟ್ಯಾಂಡರ್ಡ್ ರೇಟ್ 60, 40, 30 ಸಬ್ಸ್ಟಿಟ್ಯೂಟ್ ಮಾಡಿದಾಗ 9600, 19,200 ಆ್ಯಂಡ್ 19,200 ಮೈನಸ್ ನೆಗೆಟಿವ್ ವ್ಯಾಲ್ಯೂ ಸಿಕ್ತು. ಸೊ ಅಲ್ಲಿಗೆ ನಿಮಗೆ 9600 ಪಾಸಿಟಿವ್ ವ್ಯಾಲ್ಯೂ. ನೆಕ್ಸ್ಟು labor revised efficiency variance formula, standard time minus revised standard time. So revised standard time already find out ಮಾಡ್ಕೊಂಡಿದ್ದೀವಿ. 2400, 1440, 1920. ಸ್ಟ್ಯಾಂಡರ್ಡ್ ಟೈಮು 2250, 1350, 1800. ಸೊ ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ರಿವೈಸ್ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 16,200 ನೆಗೆಟಿವ್ ವ್ಯಾಲ್ಯೂ ಸಿಕ್ತು. ಸೊ ವೆರಿಫೈ ಮಾಡಿ 13,000ಅಲ್ಲಿ 6,400 ನೆಗೆಟಿವ್ ವ್ಯಾಲ್ಯೂ ಪ್ಲಸ್ 6,600 ನೆಗೆಟಿವ್ ವ್ಯಾಲ್ಯೂ. ಸೊ ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು. 6,400 ಪ್ಲಸ್ 6,600 13,000. ಸೊ ಈ 6,600ನ 2 ದಟ್ ಈಸ್ ಲೇಬರ್ ಮಿಕ್ಸ್ ವೇರಿಯನ್ಸ್, ಲೇಬರ್ ರಿವೈಸ್ಡ್ efficiency variance. So 9,600 positive value, 16,200 negative value. So 16,200 minus 9,600, 6,600 negative value. So next to 16th problem. The gang of workers normally consists of 30 men, 13 women and 10 boys. They are paid at standard rates per hour as under men 0.80, women 0.60, boys 0.04. In a normal working week of 40 hours, the gang is expected to produce 2000 units of output. During the week ended 31st December, the gang consists of 40 men, 10 women and 5 boys. The actual wages paid were 0.70, 0.65 and 0.30 respectively. 1,600 units were produced. 4 hours were lost due to abnormal idle time. Calculate wage variance, wage rate variance, labor efficiency, idle time variance, gang consists variance, labor mix, labor revised efficiency variance. So ನೀವು ಈ ಪ್ರಾಬ್ಲಮಲ್ಲಿ ನಿಮ್ಗೆ ಏನು ಮೆನ್ಷನ್ ಮಾಡಿದರೆ, ಸ್ಟ್ಯಾಂಡರ್ಡ್ ಕಾಸ್ಟಿಂಗಲ್ಲಿ 30 men ಇದ್ದರು, 13 women, 10 ಬಾಯ್ಸ್ ಇದ್ದರು. ಸೊ ಎಷ್ಟು 40 hours ವರ್ಕ್ ಮಾಡಿದರು. ಸೊ 30 into 40, 13 into 40, 10 into 40 ಮಾಡಿದಾಗ ನಿಮಗೆ ಸ್ಟ್ಯಾಂಡರ್ಡ್ ಅವರ್ಸ್ ಸಿಗುತ್ತೆ 1200, 600, 400, ಟೋಟಲ್ 2200. ಸೊ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೇಟು 0.80, 0.60, 0.40 ಮೆನ್ಷನ್ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮಾಡಿದಾಗ ನಿಮಗೆ ಅಮೌಂಟ್ ಸಿಗುತ್ತೆ. ಆ್ಯಕ್ಚುಯಲ್ ಡೀಟೇಲ್ಸ್ ಏನೇನು ಕೊಟ್ಟಿದ್ದಾರೆ, 40 ಮೆನ್ನು, 10 ವುಮೆನ್ನು, 5 ಬಾಯ್ಸು. ಸೊ 40 ಅವರ್ಸು, 40 ಇಂಟು 40 ಮೆನ್ 1600 ಅವರ್ಸ್ ವರ್ಕ್ ಮಾಡಿದ್ದಾರೆ. 40 ಇಂಟು 10 ವುಮೆನ್ 400 ಅವರ್ಸ್ ವರ್ಕ್ ಮಾಡಿದ್ದಾರೆ. 40 ಇಂಟು 5 ಬಾಯ್ಸ್ 200 ಅವರ್ಸ್ ವರ್ಕ್ ಮಾಡಿದ್ದಾರೆ. ಲೇಬರ್ ರೇಟ್ ಎಷ್ಟು, 0.75, 0.65 ಆ್ಯಂಡ್ 0.30. ಅಮೌಂಟು ಸ್ಟ್ಯಾಂಡರ್ಡ್ ಅವರ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮಾಡಿದಾಗ 1120, 260 ಮತ್ತು 60, ಟೋಟಲ್ 1140 ಮತ್ತು 1480. ನೆಕ್ಸ್ಟು ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಯಲ್ ಔಟ್ಪುಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಿಮಗೆ ಸ್ಟ್ಯಾಂಡರ್ಡ್ ಕಾಸ್ಟಲ್ಲಿ ಔಟ್ಪುಟ್ ಎಷ್ಟು ಅಂತ ಹೇಳಿದ್ದಾರೆ, 1600. ಆ್ಯಕ್ಚುಯಲ್ ಕಾಸ್ಟು ಔಟ್ಪುಟ್ಟು 1600, ಸ್ಟ್ಯಾಂಡರ್ಡ್ ಕಾಸ್ಟ್ ಔಟ್ಪುಟ್ಟು 2000. ದಟ್ ಈಸ್ 1600 ಡಿವೈಡೆಡ್ ಬೈ 2000 ಇಂಟು ಸ್ಟ್ಯಾಂಡರ್ಡ್ ಕಾಸ್ಟ್ ಟೋಟಲ್ 1480 ಈಕ್ವಲ್ಸ್ ಟು 1184 ನಿಮಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಯಲ್ ಔಟ್ಪುಟ್. ಸೊ ಸ್ಟ್ಯಾಂಡರ್ಡ್ ಅವರ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಕೆ ಏನು ಮಾಡ್ತೀರಾ,
ಆ್ಯಕ್ಚುಯಲ್ ಕಾಸ್ಟ್ ಔಟ್ಪುಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಕಾಸ್ಟ್ ಔಟ್ಪುಟ್ ಇಂಟು ಮೆಟೀರಿಯಲ್ ಸ್ಟ್ಯಾಂಡರ್ಡ್ ಅವರ್ಸ್. ಸೊ ನೀವು ಅಲ್ಲಿಗೆ ಆ್ಯಕ್ಚುಯಲ್ ಕಾಸ್ಟ್ ಔಟ್ಪುಟ್ 1600, ಸ್ಟ್ಯಾಂಡರ್ಡ್ ಕಾಸ್ಟ್ ಔಟ್ಪುಟ್ 2000 ಇಂಟು 1200 960, ವುಮೆನ್ಗೂ 480, ಬಾಯ್ಸಿಗೆ 320 ಸ್ಟ್ಯಾಂಡರ್ಡ್ ಅವರ್ಸ್ನ ಫೈಂಡ್ ಔಟ್ ಮಾಡ್ತೀರಾ. ನೆಕ್ಸ್ಟು ನಿಮ್ಮ ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಆದಮೇಲೆ ವೇರಿಯನ್ಸಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ವೇರಿಯನ್ಸು ಲೇಬರ್ ಕಾಸ್ಟ್ ವೇರಿಯನ್ಸ್ಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟು 1184 ಫೈಂಡ್ ಔಟ್ ಮಾಡಿದ್ದೀರಾ, ಮೈನಸ್ 1440 ದಟ್ ಈಸ್ 256 ಅಡ್ವರ್ಸ್ ವ್ಯಾಲ್ಯೂ, ದಟ್ ಈಸ್ ನೆಗೆಟಿವ್ ವ್ಯಾಲ್ಯೂ. ನಿಮಗೆ ಡೌಟ್ ಬರ್ಬೋದು ಇಲ್ಲಿ ಯಾಕೆ ಟೋಟಲ್ ವ್ಯಾಲ್ಯೂ ದಟ್ ಈಸ್ ಟೋಟಲ್ ಸ್ಟ್ಯಾಂಡರ್ಡ್ ಅಮೌಂಟ್ನ ತೊಗೊಂಡಿಲ್ಲ ಆದರೆ ಆ್ಯಕ್ಚುಯಲ್ ಟೋಟಲ್ ಅಮೌಂಟ್ ತೊಗೊಂಡಿದ್ದೀವಿ ಅಂತ. ನಾವು ಆ್ಯಕ್ಚುಯಲ್ ಇರೋದೆಷ್ಟು 1600, ಸ್ಟ್ಯಾಂಡರ್ಡು 2000, ಬಟ್ ನಾವು ಯಾವಾಗಲೂ ಕನ್ಸಿಡರ್ ಮಾಡೋದು ಆ್ಯಕ್ಚುಯಲ್ ಆಗಿರೋದ್ರಿಂದ ಇದನ್ನು ಆ್ಯಕ್ಚುಯಲ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಇಲ್ಲಿ 1600 ಡಿವೈಡೆಡ್ ಬೈ 2000 ಇಂಟು 1480 ದಟ್ ಈಸ್ ಟೋಟಲ್ ಅಮೌಂಟ್ ಮಾಡಿದಾಗ ನಿಮಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಯಲ್ ಮೆಟೀರಿಯಲ್ 1184 ಸಿಕ್ಕಿರೋದು. ಸೊ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 256 ನೆಗೆಟಿವ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟು ಲೇಬರ್ ರೇಟ್ ವೇರಿಯನ್ಸ್. ಸೊ ಲೇಬರ್ ರೇಟ್ ವೇರಿಯನ್ಸ್ ಏನು, ಫಾರ್ಮುಲಾ ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ರೇಟ್ ಇಂಟು ಆ್ಯಕ್ಚುಯಲ್ ಅವರ್ಸು. ಸೊ ಮೆನ್ಗೆ ಸ್ಟ್ಯಾಂಡರ್ಡ್ ರೇಟ್ 0.80, 0.60, 0.40, ಆ್ಯಕ್ಚುಯಲ್ ರೇಟು 0.70, 0.65 ಆ್ಯಂಡ್ 0.30 ಇಂಟು ಆ್ಯಕ್ಚುಯಲ್ ಅವರ್ಸ್ ಎಷ್ಟು 1600, 400, 200. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ 160, 20, 20 ಟೋಟಲ್ 160 ಫೇವರಬಲ್ ಅಮೌಂಟ್ ದಟ್ ಈಸ್ ಪಾಸಿಟಿವ್ ವ್ಯಾಲ್ಯೂ ಸಿಕ್ಕಿದೆ ನಿಮಗೆ. ಸೊ ನೆಕ್ಸ್ಟು ಲೇಬರ್ ಎಫಿಷಿಯನ್ಸಿ ವೇರಿಯನ್ಸು. ಫಾರ್ಮುಲಾ ನಿಮಗೆ ಸ್ಟ್ಯಾಂಡರ್ಡ್ ಅವರ್ ಆಫ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಅವರು. ಸೊ ಸ್ಟ್ಯಾಂಡರ್ಡ್ ಅವರ್ ಆಫ್ ಆ್ಯಕ್ಚುಯಲ್ ಔಟ್ಪುಟ್ನ ಫೈಂಡ್ ಔಟ್ ಮಾಡಿದ್ದೀರಾ ಇಲ್ಲಿ 960, 480 ಆ್ಯಂಡ್ 320. ಸೊ ಆ್ಯಕ್ಚುಯಲ್ ಅವರು 1600, 400, 200 ಕ್ವೆಶನಲ್ಲಿದೆ, ಜೊತೆಗೆ ಸ್ಟ್ಯಾಂಡರ್ಡ್ ರೇಟು ಮೆನ್ಷನ್ ಮಾಡಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ 416 ನೆಗೆಟಿವ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟು ಐಡಲ್ ಟೈಮ್ ವೇರಿಯನ್ಸು. ಸೊ ಐಡಲ್ ಟೈಮ್ ವೇರಿಯನ್ಸು ನಿಮ್ಮ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ನ ಸಬ್ ಪಾರ್ಟ್ಸು ಐಡಲ್ ಟೈಮ್ ವೇರಿಯನ್ಸ್. ಸೊ ಐಡಲ್ ಟೈಮ್ ವೇರಿಯನ್ಸ್ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ, ನಿಮಗೆ 40 ವರ್ಕರ್ಸು 4 hours ವರ್ ಲಾಸ್ ಡ್ಯೂ ಟು ಅಬ್ನಾರ್ಮಲ್ ಐಡಲ್ ಟೈಮ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಆ್ಯಕ್ಚುಯಲ್ ವರ್ಕರ್ಸ್ ಯಾವ್ಯಾವುದು 40 ಮೆನ್, 10 ವುಮೆನ್, 5 ಬಾಯ್ಸ್ ಅಂತಾರೆ. ಸೊ ಅದನ್ನು 4 ಅವರ್ಸಲ್ಲಿ ಮೆನ್ಷನ್ ಮಾಡ್ತೀರಾ. ಸೊ ಮಾಡಿದಾಗ ಎಷ್ಟು 160, 40 ಮತ್ತು 20 ಸಿಗುತ್ತೆ ನಿಮಗೆ. ಸೊ ಐಡಲ್ ಟೈಮ್ ವೇರಿಯನ್ಸ್ 160, 40, 20 ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ. ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸ್ಟ್ಯಾಂಡರ್ಡ್ ರೇಟ್ ಪರ್ ಅವರ್ ಇಂಟು ಐಡಲ್ ಟೈಮ್ ಅವರ್ಸು. ಸ್ಟ್ಯಾಂಡರ್ಡ್ ರೇಟ್ ಪರ್ ಅವರ್ ಏನು 0.80, 0.60, 40. ಐಡಲ್ ಅವರ್ಸ್ನ ಫೈಂಡ್ ಔಟ್ ಮಾಡಿದ್ದೀರಾ 160, 40, 20. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 160 ಅಡ್ವರ್ಸ್ ವ್ಯಾಲ್ಯೂ ಸಿಕ್ಕುತ್ತೆ. ಸೊ ನೆಕ್ಸ್ಟು ಲೇಬರ್ ಮಿಕ್ಸ್ ವೇರಿಯನ್ಸು. ಸೊ ಇಲ್ಲೂ ಕೂಡ ನೀವು ರಿವೈಸ್ ಸ್ಟ್ಯಾಂಡರ್ಡ್ ಅವರ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ರಿವೈಸ್ ಸ್ಟ್ಯಾಂಡರ್ಡ್ ಅವರ್ಸ್ನ ಯಾವ ಥರ ಫೈಂಡ್ ಔಟ್ ಮಾಡ್ತಿದ್ರಿ ನೀವು, ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಅವರ್ಸ್ ಇಂಟು ಆ್ಯಕ್ಚುಯಲ್ ಸ್ಟ್ಯಾಂಡರ್ಡ್ ಅವರ್ಸ್ ಮಾಡ್ತಿದ್ರಿ. ಸೊ ಇಲ್ಲೂ ಕೂಡ ಸ್ಟ್ಯಾಂಡರ್ಡ್ ಮೆಟೀರಿಯಲ್ 1200 ಡಿವೈಡೆಡ್ ಬೈ ಟೋಟಲ್ ಆಫ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ 2200 ಇಂಟು 1980. ಸೊ ಈ 1980 ಯಾಕೆ ಹೆಂಗೆ ಬಂತು ಅಂದರೆ ನಿಮಗೆ ಆ್ಯಕ್ಚುಯಲ್ ಟೋಟಲ್ ಅವರ್ಸ್ ಇರೋದೆಷ್ಟು 2200 ಮೈನಸ್ ಐಡಿಯಲ್ ಅವರ್ಸ್ ಕೊಟ್ಟಿದ್ದಾರಲ್ಲ 160, 40, 20 ಟೋಟಲ್ ಮಾಡಿದಾಗ ಎಷ್ಟು ಸಿಗುತ್ತೆ ನಿಮಗೆ 220 ಸಿಗುತ್ತೆ. ಸೊ ಆ ಐಡಲ್ ಅವರ್ಸ್ನ ಮೈನಸ್ ಮಾಡ್ತೀರಾ. ಸೊ ಐಡಲ್ ಅವರ್ಸ್ನ ಮೈನಸ್ ಮಾಡಿದಾಗ ನಿಮಗೆ 1980 ಸಿಗುತ್ತೆ. ಸೊ ರಿವರ್ಸ್ ಸ್ಟ್ಯಾಂಡರ್ಡ್ ಅವರ್ಸ್ನ ನೀವು ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ, ಸ್ಟ್ಯಾಂಡರ್ಡ್ ಅವರ್ಸ್ ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಅವರ್ಸ್ ಇಂಟು ಆ್ಯಕ್ಚುಯಲ್ ಅವರ್ಸ್. ಸೊ ಆ್ಯಕ್ಚುಯಲ್ ಅವರ್ಸ್ ಎಷ್ಟು ನಿಮಗಿಲ್ಲಿ 1980. ಯಾಕೆ ಅಂದರೆ ನಿಮಗೆ ಐಡಲ್
ಟೈಮ್ ವೇರಿಯನ್ಸ್ನ ನಾವು ಸಬ್ ವೇರಿಯನ್ಸ್ ಆಫ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ನಾವು ಅದನ್ನು ಐಡಲ್ ಟೈಮ್ ವೇರಿಯನ್ಸು, ಮಿಕ್ಸ್ ವೇರಿಯನ್ಸ್ ಮತ್ತು ಯೀಲ್ಡ್ ವೇರಿಯನ್ಸ್ನ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ಗೆ ಕನ್ಸಿಡರ್ ಮಾಡ್ತೀವಿ. ಅದರಿಂದ ಈ ಮೂರು ಒಂದೇ ಪಾರ್ಟ್ ಆಗಿರೋದ್ರಿಂದ ಟೋಟಲಲ್ಲಿ ಮೈನಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಲೇಬರ್ ಮಿಕ್ಸ್ ವೇರಿಯನ್ಸು ಮತ್ತು ಲೇಬರ್ ಯೀಲ್ಡ್ ವೇರಿಯನ್ಸ್ನ ನಾವು ಆ್ಯಕ್ಚುಯಲ್ ಅವರ್ಸ್ ಎಷ್ಟು 1980 ಮೇಲೆ ಕನ್ಸಿಡರ್ ಮಾಡ್ತೀವಿ, ನಾಟ್ ಆನ್ 2200. ಸೊ ನೆಕ್ಸ್ಟು ನಿಮ್ಮ ಸ್ಟ್ಯಾಂಡರ್ಡ್ ಅವರ್ಸ್ ಎಷ್ಟು 600 ಡಿವೈಡೆಡ್ ಬೈ 2200 ಇಂಟು 1980. ಸೊ ನೆಕ್ಸ್ಟು ಬಾಯ್ಸಿಗೆ ಎಷ್ಟು 400 ಡಿವೈಡೆಡ್ ಬೈ 2200 ಇಂಟು 1980. ಸೊ ಮಾಡಿದಾಗ ನಿಮಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫಾರ್ಮುಲಾದಲ್ಲಿ ನಿಮ್ಗೆ 108 ಅಡ್ವರ್ಸ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಲೇಬರ್ ರಿವೈಸ್ಡ್ ಎಫಿಷಿಯನ್ಸಿ ವೇರಿಯನ್ಸು. ಸೊ ನಾವು ಆಲ್ರೆಡಿ ಸ್ಟ್ಯಾಂಡರ್ಡ್ ಅವರ್ಸ್ ಆಫ್ ಆ್ಯಕ್ಚುಯಲ್ ಔಟ್ಪುಟ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, 960, 480, 320. ಸೊ ಅದನ್ನೇ ಬರೀತೀರ 960, 480, 320 ಜೊತೆಗೆ ರಿವೈಸ್ ಸ್ಟ್ಯಾಂಡರ್ಡ್ ಅವರ್ಸ್ನು ಕೂಡ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ, 1080, 540, 360. ಸೊ ಸ್ಟ್ಯಾಂಡರ್ಡ್ ರೇಟ್ ಎಷ್ಟು 0.80, 0.60, 0.40. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಟೋಟಲ್ 148 ಅಡ್ವರ್ಸ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟು ಲೇಬರ್ ಈಲ್ಡ್ ವೇರಿಯನ್ಸ್, ಆ್ಯಕ್ಚುಯಲ್ ಈಲ್ಡ್ ಮೈನಸ್ ಸ್ಟ್ಯಾಂಡರ್ಡ್ ಈಲ್ಡ್ ಇಂಟು ಸ್ಟ್ಯಾಂಡರ್ಡ್ ಈಲ್ಡ್ ಪ್ರೈಸು. ಸೊ ಆ್ಯಕ್ಚುಯಲ್ ಈಲ್ಡ್ ಎಷ್ಟು 1600, ಸ್ಟ್ಯಾಂಡರ್ಡ್ ಈಲ್ಡ್ ಎಷ್ಟು ಫೈಂಡ್ ಔಟ್ ಮಾಡ್ತೀರಾ. ಸೊ ಸ್ಟ್ಯಾಂಡರ್ಡ್ ಈಲ್ಡು 2000 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಟೋಟಲ್ ಸ್ಟ್ಯಾಂಡರ್ಡ್ ಈಲ್ಡ್ ಎಷ್ಟು 2200 ಇಂಟು ಆ್ಯಕ್ಚುಯಲ್ ಈಲ್ಡ್ ಎಷ್ಟು 1980 ಮಾಡಿದಾಗ ನಿಮಗೆ 1800 ಯೂನಿಟ್ಸ್ ಸಿಗುತ್ತೆ. ಸೊ ಸ್ಟ್ಯಾಂಡರ್ಡ್ ಈಲ್ಡ್ ಪ್ರೈಸು 1480, ದಟ್ ಈಸ್ ಟೋಟಲ್ ಸ್ಟ್ಯಾಂಡರ್ಡ್ ಈಲ್ಡ್ 1480 ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟು 2000 ಯೂನಿಟ್ಸ್. ಸೊ ಮಾಡಿದಾಗ 0.74 ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 148 ಅಡ್ವರ್ಸ್ ವ್ಯಾಲ್ಯೂ. ಸೊ ವೆರಿಫೈ ಮಾಡಿ. ಲೇಬರ್ ಕಾಸ್ಟ್ ವೇರಿಯನ್ಸು ಲೇಬರ್ ರೇಟ್ ವೇರಿಯನ್ಸ್ ಪ್ಲಸ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸು. ಸೊ 160 ಫೇವರಬಲ್, 416 ಅಡ್ವರ್ಸ್ ವ್ಯಾಲ್ಯೂ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಮಾಡಿದಾಗ ನಿಮಗೆ 256 ನೆಗೆಟಿವ್ ವ್ಯಾಲ್ಯೂ ಸಿಗುತ್ತೆ. ಈ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ನೇ 3 ಟೈಪ್ಸ್ ಡಿವೈಡ್ ಮಾಡಿದ್ದೀರಾ. ಯಾವ್ಯಾವುದು ಐಡಲ್ ಟೈಮ್ ವೇರಿಯನ್ಸು, ಲೇಬರ್ ಮಿಕ್ಸ್ ವೇರಿಯನ್ಸ್ ಮತ್ತು ಲೇಬರ್ ಈಲ್ಡ್ ವೇರಿಯನ್ಸು. ಸೊ 416 ನೆಗೆಟಿವ್ ವ್ಯಾಲ್ಯೂ, 160 ನೆಗೆಟಿವ್, 108 ನೆಗೆಟಿವ್, 148 ನೆಗೆಟಿವ್, ಮೂರು ಆ್ಯಡ್ ಮಾಡಿದಾಗ 416 ಸಿಗುತ್ತೆ. ಸೊ ವೆರಿಫಿಕೇಷನ್ ಕರೆಕ್ಟ್ ಆಗಿತ್ತು ಅಂದರೆ ನಿಮ್ಮ ಪ್ರಾಬ್ಲಮ್ ಕರೆಕ್ಟ್ ಅಂತ ಅರ್ಥ. ಸೊ ಲಾಸ್ಟ್ ಪ್ರಾಬ್ಲಮ್, ಫ್ರಮ್ ದ ಫಾಲೋಯಿಂಗ್ ಡೇಟಾ ಆಫ್ ಎ ಕಂಪನಿ ಲಿಮಿಟೆಡ್ relating to budget and actual performance for the month of March, compute direct material and direct labor cost variance. So budget data for March, unit to be manufactured 1,50,000, unit of direct material required based on standard rates 4,95,000, planned purchase of raw material units 5,40,000, average unit cost of direct material rupees 8, direct labor per unit of finished goods 3 or 4 hours, direct labor cost total 29,92,500. So actual data at the end of March, units actually manufactured 1,60,000, direct material cost 43,41,900, direct material cost purchased based on the units actually purchased 45,10,000, average unit cost of direct material 8.20, total direct labor hours for March 1,25,000, total direct labor cost for March 33,75,000. ಸೊ ಇಲ್ಲಿ ಬಜೆಟೆಡ್ ಬೇಸಿಸ್ ಮೇಲೆ ಸ್ಟ್ಯಾಂಡರ್ಡ್ ಡೀಟೇಲ್ಸ್ ಮತ್ತು ಆ್ಯಕ್ಚುಯಲ್ ಡೀಟೇಲ್ಸ್ನ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡ್ತೀರಾ, ಸ್ಟ್ಯಾಂಡರ್ಡ್ ಕಾಸ್ಟ್ ಮತ್ತು ಆ್ಯಕ್ಚುಯಲ್ ಕಾಸ್ಟ್ನ ಫೈಂಡ್ ಔಟ್ ಮಾಡ್ತೀರಾ. ಸ್ಟ್ಯಾಂಡರ್ಡ್ ಕಾಸ್ಟ್, ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕ್ವಾಂಟಿಟಿ ಪರ್ ಯೂನಿಟು ಫಿನಿಶ್ಡ್ ಪ್ರಾಡಕ್ಟು. ಸೊ 4,95,000 ಬೇಸ್ಡ್ ಆನ್ ಸ್ಟ್ಯಾಂಡರ್ಡ್ ರೇಟ್ಸು. ಡೈರೆಕ್ಟ್ ಮೆಟೀರಿಯಲ್ ಬೇಸ್ಡ್ ಆನ್ ಸ್ಟ್ಯಾಂಡರ್ಡ್ ರೇಟ್ಸ್ ಪರ್ಚೇಸ್ ಮಾಡಿರೋದು ಎಷ್ಟು 4,95,000 ಡಿವೈಡೆಡ್ ಬೈ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಿದ್ದೆಷ್ಟು 1,50,000. ಸೊ 4,95,000 ಡಿವೈಡೆಡ್ ಬೈ 1,50,000 3.30 ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕ್ವಾಂಟಿಟಿ ಪರ್ ಯೂನಿಟ್ ಆಫ್ ಫಿನಿಶ್ಡ್ ಪ್ರಾಡಕ್ಟು. ಸೊ ಸ್ಟ್ಯಾಂಡರ್ಡ್ ಕಾಸ್ಟು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಆ್ಯಕ್ಚುಯಲ್ ಆಗಿ
ಮ್ಯಾನುಫ್ಯಾಕ್ಚರ್ ಆಗಿರೋದು ಎಷ್ಟು 1,60,000 ಯೂನಿಟ್ಸು ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು ಆವ್ರೇಜ್ ಯೂನಿಟ್ ಕಾಸ್ಟ್ ಆಫ್ ಡೈರೆಕ್ಟ್ ಮೆಟೀರಿಯಲ್ ದಟ್ ಇಸ್ ಸ್ಟ್ಯಾಂಡರ್ಡ್ ಪ್ರೈಸು 8 ಇಂಟು ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕ್ವಾಂಟಿಟಿ ಪರ್ ಯೂನಿಟ್ ಆಫ್ ಫಿನಿಶ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಿರೋ ಅಂಥದ್ದು ಅದು ಇಂಟು 3.30 ಮಾಡಿ ಮೈನಸ್ ಆ್ಯಕ್ಚುಯಲ್ ಕಾಸ್ಟು. ಸೊ ಆ್ಯಕ್ಚುಯಲ್ ಕಾಸ್ಟ್ ಎಷ್ಟು 43,41,900. ಪರ್ಚೇಸ್ ಕಾಸ್ಟ್ ಬೇಸ್ಡ್ ಆನ್ ಯೂನಿಟ್ ಆ್ಯಕ್ಚುಲಿ ಇಶ್ಯೂಡ್. ಸೊ 43,41,900 ಮೈನಸ್ ಮಾಡಿದಾಗ 1,17,900 ಅಡ್ವರ್ಸ್ ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ಗೆ ಏನು ಮಾಡ್ತೀರಾ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸು. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು 8, ಆ್ಯಕ್ಚುಯಲ್ ಪ್ರೈಸ್ ಎಷ್ಟು 8.20. ಸೊ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟು ಆ್ಯಕ್ಚುಯಲ್ ಕ್ವಾಂಟಿಟಿ ನಿಮ್ಮ ಆ್ಯಕ್ಚುಯಲ್ ಕಾಸ್ಟ್ ಡಿವೈಡೆಡ್ ಬೈ ಆ್ಯಕ್ಚುಯಲ್ ಕಾಸ್ಟ್ ಡಿವೈಡೆಡ್ ಬೈ ಆ್ಯಕ್ಚುಯಲ್ ಪ್ರೈಸ್ ಮಾಡಿದಾಗ ನಿಮಗೆ ಆ್ಯಕ್ಚುಯಲ್ ಕ್ವಾಂಟಿಟಿ ಸಿಗುತ್ತೆ. ಸೊ 43,41,900 ಡಿವೈಡೆಡ್ ಬೈ 8.20 ದಿಸ್ ಟು ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ರುಪೀಸ್ 1,05,900 ನೆಗೆಟಿವ್ ವ್ಯಾಲ್ಯೂ ಸಿಗುತ್ತೆ. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು 1,60,000 ಇಂಟು 3.30 ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟು. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು 5,28,000 ಆ್ಯಕ್ಚುಯಲ್ ಕ್ವಾಂಟಿಟಿ 5,29,500 ಇಂಟು 8 ಮಾಡಿದಾಗ ನಿಮಗೆ 12,000 ಅಡ್ವರ್ಸ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟು ಲೇಬರ್ ವೇರಿಯನ್ಸು. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟು. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟು 1,60,000 ಇಂಟು ಸೊ ಕಾಸ್ಟ್ ಆಫ್ ಆ್ಯಕ್ಚುಯಲ್ ಕಾಸ್ಟ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ 29,92,500 ಡಿವೈಡೆಡ್ ಬೈ 1,50,000. ಸೊ 1,50,000 ಮಾಡಿದಾಗ 19.95 ಸಿಗುತ್ತೆ. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟು 1,60,000 ಇಂಟು 19.95 ಮಾಡಿದ್ರೆ ಸ್ಟ್ಯಾಂಡರ್ಡ್ ಕಾಸ್ಟು ಮೈನಸ್ 33,75,000 ಮೈನಸ್ ಮಾಡಿದಾಗ 1,83,000 ನೆಗೆಟಿವ್ ಅಮೌಂಟ್ ಸಿಗುತ್ತೆ. ನೆಕ್ಸ್ಟು ಲೇಬರ್ ರೇಟ್ ವೇರಿಯನ್ಸು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ರೇಟು. ಸೊ ಸ್ಟ್ಯಾಂಡರ್ಡ್ ರೇಟ್ ಎಷ್ಟು 26.60 ಆ್ಯಕ್ಚುಯಲ್ ರೇಟ್ ಎಷ್ಟು 27 ಇಂಟು ಆ್ಯಕ್ಚುಯಲ್ ಅವರ್ಸ್ ಎಷ್ಟು 1,25,000. ಸೊ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸು ನೆಕ್ಸ್ಟು ಸ್ಟ್ಯಾಂಡರ್ಡ್ ಅವರ್ ಮೈನಸ್ ಆ್ಯಕ್ಚುಯಲ್ ಅವರ್ ಇಂಟು ಸ್ಟ್ಯಾಂಡರ್ಡ್ ರೇಟು. ಸೊ ಸ್ಟ್ಯಾಂಡರ್ಡ್ ಅವರ್ ಎಷ್ಟು 1,60,000 ಇಂಟು 3/4 ಮೈನಸ್ ಆ್ಯಕ್ಚುಯಲ್ ಅವರು 1,25,000 ಇಂಟು ಸ್ಟ್ಯಾಂಡರ್ಡ್ ರೇಟು 26.60. ಸೊ 1,33,000 ನೆಗೆಟಿವ್ ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಸೊ ಇದಿಷ್ಟು ನಿಮಗೆ ಕ್ವೆಶನಲ್ಲಿ ಇರೋದೆ, ಆದರೆ ನೀವು ಡಿವೈಡ್ ಮಾಡ್ಕೋಬೇಕು ಮೆಟೀರಿಯಲ್ ವೇರಿಯನ್ಸ್ಗೆ ಯಾವ್ಯಾವುದು ಲೇಬರ್ ವೇರಿಯನ್ಸ್ಗೆ ಯಾವ್ಯಾವುದು. ಸೊ ವೇಜಸ್ ಬೇಸಿಸ್ ಮೇಲೆ ಮೆನ್ಷನ್ ಮಾಡಿರೋ ಅಂಥದ್ದು ಲೇಬರ್ ವೇರಿಯನ್ಸ್, ಮೆಟೀರಿಯಲ್ ತೊಗೊಂಡಿರೋದು ಪರ್ಚೇಸ್ ಮಾಡಿರೋದು, ಸೊ ಇದೆಲ್ಲ ಮೆಟೀರಿಯಲ್ ವೇರಿಯನ್ಸು. ಸೊ ಕ್ಯಾಲ್ಕುಲೇಷನ್ ಮಾಡೋವಾಗ ಎ ಎಫ್ ಇದೆಲ್ಲ ಕಂಪಲ್ಸರಿ ಇರಲೇಬೇಕು. ಎ ಮತ್ತು ಎಫ್ ಇದೆಲ್ಲ ನೆಗೆಟಿವ್ ಮತ್ತು ಪಾಸಿಟಿವ್ಸು. ಸೊ ಈ ನೆಗೆಟಿವ್ ಪಾಸಿಟಿವ್ ಒಂದು ಡಿಫರ್ ಆಯಿತು ಅಂದರೆ ಸೊ ಹೋಲ್ ಸಮ್ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಎ ಮತ್ತು ಎಫ್ನ ಮಿಸ್ ಮಾಡಬಾರ್ದು. ಥ್ಯಾಂಕ್ ಯು.